ಅಮ್ಮ, ನಾವೆಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ? ನಿನ್ನ ತಾತನ ಮನೆ ಕಣೋ. ಅಲ್ಲಿ ತಾತ ಇದ್ದಾರಾ? ತಾತ ಇಲ್ಲಪ್ಪ, ಮಾವ, ಅತ್ತೆ, ಪುಟ್ಟ ಪಾಪು ಇದ್ದಾರೆ. ಅಲ್ಲಿಗೆ ಹೆಸರೇನಂದೆ? ಅಲ್ಲಿಗ ಮೈಸೂರೆಂದು. ನೀನೀಗ ಸುಮ್ಮನೆ ಮಲ್ಕೋ. ಬೆಳಗಿನ ಜಾವ ಇದ್ದಿದ್ದೀಯಲ್ಲ, ನೋಡು ಕಣ್ಣೀಗಾಗಿದೆ. ಸ್ವಲ್ಪ ಹೊತ್ತು ನಿದ್ರೆ ಮಾಡು. ಮೈಸೂರು ಬಂದ ತಕ್ಷಣ ಎಬ್ಬಿಸ್ತೀನಿ, ಸರಿನಾ? ಮಾತಿಗಿಂತ ಮೌನವನ್ನೇ ಬಯಸಿದ ರಮ್ಯಾ ಮಗನನ್ನ ಮಲಗಲು ಒತ್ತಾಯಿಸಿದಳು. ನಾನು ನಿದ್ದೆ ಮಾಡಲ್ಲ, ಹೊರಗೆ ನೋಡಬೇಕು ಎನ್ನುತ್ತಾ ನೆಟ್ಟಗೆ ಕೂತ್ಕೊಂಡ. 5ರ ಗಡಿಯಲ್ಲಿದ್ದ ಅಜಯ್ ಎಂದೂ ಇಷ್ಟು ದೂರ ಪ್ರಯಾಣ ಮಾಡಿರಲಿಲ್ಲ. ತನ್ನ ಬಟ್ಟಲು ಕಂಗಳನ್ನ ಇನ್ನಷ್ಟು ದೂರ ಅರಳಿಸಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಿದ್ದ. ಅಮ್ಮನಿಂದ ಅದಕ್ಕುತ್ತರ ಬರುವ ಮುನ್ನ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಿದ್ದ. ಎಲ್ಲೋ ಒಂದು ಕಡೆ ಬಸ್ ನಿಂತಾಗ ಕೆಲವು ಜನ ಕಾಫಿಗೋಸ್ಕರ ಹಿಡಿದೋದ್ರು. ರಮ್ಯಾ ಬ್ಯಾಗಿನಿಂದ ಫ್ಲಾಸ್ಕ್ ತೆಗೆದು ಕಪ್ಗೆ ಕಾಫಿ ಸುರಿದಳು. ಪೊಟ್ಟಣದಿಂದ 4-6 ಬಿಸ್ಕೆಟ್ ತೆಗೆದು ಮಗನ ಕೈಯಲ್ಲಿ ಇರಿಸಿದಳು. ಬಸ್ ಹೊರಟು ಒಂದರ್ಧ ಗಂಟೆಯಲ್ಲಿ ಅಜಯ್ ನಿದ್ರೆಗೆ ಜಾರ್ದ. ಅವನ ತಲೆಯನ್ನ ತನ್ನ ಮಡಿಲಲ್ಲಿರಿಸಿ ಮೈ ತುಂಬ ಶಾಲು ಒದಿಸಿದಳು. ಹೊರಗೆ ಕಾಣ್ತಿರುವ ಪ್ರಕೃತಿಯ ರಮಣೀಯ ದೃಶ್ಯವನ್ನ ತನ್ನ ಕಣ್ಣುಗಳಲ್ಲಿ ತುಂಬಿಕೊಂಡಳು. ಮುಂಜಾವಿನ ಒಂಬಿಸಿಲಿಗೆ ಹಿಮದ ಮುಸುಕಿನೊಳಗಿನಿಂದ ನಾಚಿದ ಷೋಡಶಿಯಂತೆ ಮೆಲ್ಲ ಮೆಲ್ಲಗೆ ಪ್ರಕೃತಿಯ ರಮಣೀಯ ದೃಶ್ಯ ಗೋಚರಿಸತೊಡಗಿತು. ಆ ಗುಡ್ಡ ಬೆಟ್ಟಗಳ ಸಾಲುಗಳು, ಕಣ್ಣಳತೆಯ ದೂರಕ್ಕೂ ಗೋಚರಿಸುತ್ತಿರುವ ಹಚ್ಚ ಹಸುರಿನ ಪೈರಿನ ಗದ್ದೆಗಳು, ಎಳವೆಯಲ್ಲಿ ಅಂದ್ರೆ ಸಾಧಾರಣ ಅಜಯ್ನ ವಯಸ್ಸಿನಲ್ಲಿದ್ದಾಗ ತಂದೆ ತಾಯಿ ಜೊತೆ ಅಣ್ಣನೊಡಗೂಡಿ ಹಳ್ಳಿಗೆ ಹೋಗಿ ತಮ್ಮ ಹಳ್ಳಿ ಮನೆಯಲ್ಲಿ 4-6 ದಿನವಿದ್ದು ಹೊಲ ಗದ್ದೆ ತೋಟ ತೋಡು ತೊರೆಗಳನ್ನೆಲ್ಲ ನಡೆದಾಡಿ ಮಂಡೆಗಲ್ಲಿನ ಮೇಲೆ ಕೂತು ಕಾಲುಗಳನ್ನು ನೀರಿನಲ್ಲಿ ಇಳಿಬಿಟ್ಟು ಪರಸ್ಪರ ನೀರೆರಚುತ್ತಾ ಆಡಿದ ಆಟಕ್ಕೆ ಲೆಕ್ಕವಿದೆಯೇ? ಗುಡ್ಡದಲ್ಲೆಲ್ಲ ತಿರುಗಾಡಿ ಹಳ್ಳಿ ಹೈದಗಳು ತಂದುಕೊಟ್ಟ ನೆಲ್ಲಿಕಾಯಿ ಅಂಬಟೆಕಾಯಿ ತಿಂದು ತೊರೆಯ ನೀರು ಕುಡಿದಾಗ ಸಿಗುವ ಆನಂದ, ರುಚಿ ಈಗಿನ ಬಾಟ್ಲಿಗಳಲ್ಲಿ ಸಿಗುವ ಬಣ್ಣದ ಪಾನೀಯಗಳಲ್ಲಿದೆಯೇ? ಬಾಲ್ಯದ ಜೀವನದ ಸಿಹಿ ನೆನಪನ್ನ ಮನಸ್ಸಿನಾಳದಲ್ಲಿ ಹುದುಗಿಸಿ ನಿಟ್ಟಿಸುರನ್ನ ಚೆಲ್ಲಿದಳು ರಮ್ಯಾ. ಹೌದು, ಆ ಸುಂದರ ದಿನಗಳು ಇನ್ನೆಂದೂ ಮರಳಿ ಬಾರವು. ಮದುವೆಯಾಗಿ 7 ವರ್ಷಗಳ ನಂತರ ಮೊದಲ ಬಾರಿಗೆ ತವರಿಗೆ ಹೊರಟಿದ್ದಳು ರಮ್ಯಾ. ತಾಯಿ ಇಲ್ಲದ ತವರಿಗೆ ಹೋಗಲು ಮನಸ್ಸು ಹಿಂದೇಟು ಹಾಕಿದ್ರು ಒಡ ಹುಟ್ಟಿದವನ ವಾತ್ಸಲ್ಯ ಸವಿ ನೆನಪು ಆಕೆಯನ್ನ ಕೈಬೀಸಿ ಕರೆಯುತ್ತಿತ್ತು. ನನಗೆ ಹೆಣ್ಮಗು ರಮ್ಯಾ, ನೀನು ಭಾವನು ನಾಮಕರಣಕ್ಕೆ ಬನ್ನಿ ಎಂದು ಬರೆದಿದ್ದ ಅಣ್ಣ ಪತ್ರ ನೋಡಿದ್ರೆ ಬಹುಶಃ ಅಣ್ಣನಿಗೆ ರಮ್ಯಾಳಿಗೆ ಒಂದು ಮಗು ಇರುವ ವಿಚಾರ ಮರ್ತಂತಿದೆ. ಹೇಗೆ ನೆನಪಿರಲು ಸಾಧ್ಯ? ಅಣ್ಣ ಹತ್ಕೇರು ಒಮ್ಮೆಯಾದರೂ ರಮ್ಯಾಳ ಮನೆಗೆ ಬಂದರೆ ತಾನೆ. ಮೊದಲ ಬಾರಿಗೆ ಬಂದ ಅಣ್ಣನ ಪತ್ರವನ್ನ ಹಲವಾರು ಬಾರಿ ಓದಿದಳು. ಅಕ್ಷರ ಅಕ್ಷರದಲ್ಲೂ ಅಣ್ಣನ ಮಮತೆಯ ಆಗರವನ್ನ ಹುಡುಕಿದಳು. ನಲಿದಳು, ಸಂತಸಪಟ್ಟಳು. ಪತಿ ಜಗದೀಶ್ ಸಂಡೆ ಬರುವುದನ್ನೇ ಕಾಯ್ತಾ ಇದ್ದಳು. ಹೋಗೋಣವೆಂದ್ರಿ, ನಾಮಕರಣಕ್ಕೆ ಅಣ್ಣ ಕರೆದಿದ್ದಾನೆ. ಪತ್ರವನ್ನ ತೋರಿಸಿ ಆಸೆಯ ಕಣ್ಣುಗಳಿಂದ ಗಂಡನನ್ನೇ ನೋಡುತ್ತಾ ಹೇಳಿದಳು. ರಮ್ಯಾ, ನನಗೆ ಸಮಯ ಇಲ್ಲ ಎಂಬುದು ನಿನಗೆ ಗೊತ್ತಲ್ವಾ? ಗೊತ್ತಿದ್ದು ಯಾಕೆ ಕೇಳ್ತಿದ್ದೀಯಾ? ನೀನು ಅಜಯ್ನ ಹೋಗಿ ಬನ್ನಿ, ಇಂದಿನ ಕಿರುನಗೆಯೊಂದಿಗೆ ಹೇಳ್ದ. ಜಗದೀಶ್ ಎಂದೂ ಅಷ್ಟೇ ಮನದೊಳಗೆ ಲಾವಾರಸ ಕುದೀತಾ ಇದ್ರು ಹೊರಗಿನ ನೋಟಕ್ಕೆ ತುಂಬಾ ಕೂಲ್ ಆಗಿರ್ತಿದ್ದ. ರಮ್ಯಾಳ ಮನಸ್ಸನ್ನ ಎಂದು ನೋಯಿಸ್ತಾ ಇರಲಿಲ್ಲ. ಅವನು ಅಷ್ಟು ಹೇಳಿದ್ದೇ ಸಾಕೆನ್ನುವಂತೆ ಮಗನನ್ನ ಹೊರಡಿಸಿ ತಾನೂ ಹೊರಟಳು. ಅಣ್ಣ ದೊಡ್ಡ ಬಂಗ್ಲೆಯನ್ನ ಕಟ್ಟಿಸಿರುವುದಾಗಿ ಯಾರೋ ಹೇಳಿದ್ರು. ದೊಡ್ಡ ಮನೆಯ ಎದುರು ಅಂದವಾದ ಹೂದೋಟ ಇರ್ಬೋದು. ಹೂದೋಟ ನೆನೆದಾಗ ಬಾಲ್ಯ ಜೀವನದ ಒಂದು ಘಟನೆ ನೆನಪಾಯ್ತು ಅವಳಿಗೆ. ಶಾಲೆಗೆ ಹೋಗ್ತಾ ಇರುವಾಗ ನಾನಾ ಬಗೆಯ ಹೂ ಗಿಡಗಳನ್ನು ತಂದು ನೆಟ್ಟಿದ್ದಳು ರಮ್ಯಾ. ಆಕೆಗೆ ಹೂ ಎಂದರೆ ತುಂಬ ಪ್ರೀತಿ. ಗೆಳತಿಯರ ಮನೆಗೆಲ್ಲ ಹೋಗಿ ತರಹದ ಹೂ ಗಿಡಗಳನ್ನು ತಂದು ನೆಟ್ಟು ಬೆಳೆಸುವುದು ಅವಳ ಹವ್ಯಾಸ. ಸಮಯ ಸಿಕ್ಕಾಗಲಿಲ್ಲ ರಮೇಶನು ತಂಗಿಯ ಜೊತೆಗೂಡಿ ಹೂವಿನ ತೋಟದಿಂದ ಕಳೆ ಕೀಳುವುದು, ಗಿಡಗಳಿಗೆ ಗೊಬ್ಬರ ಹಾಕುವುದು, ನೀರಿಣಿಸುವುದು ಇತ್ಯಾದಿ ಕೆಲಸಗಳನ್ನು ಮಾಡ್ತಿದ್ದ. ಒಟ್ಟಿನಲ್ಲಿ ತಂಗಿ ಸಂತೋಷವಾಗಿದ್ದರೆ ಸಾಕು ಎನ್ಕೊಳ್ತಿದ್ದ. ಮದುವೆಯಾದ ಮೇಲೂ ಹೂವಿನ ತೋಟದ ಕೆಲಸಗಳಲ್ಲಿ ತಂಗಿಗೆ ಸಹಕರಿಸ್ತಿದ್ದ. ಒಂದು ದಿನ ಅತ್ತಿಗೆ ಏನೋ ಸಿಟ್ಟಿನಲ್ಲಿ ಎಲ್ಲ ಗಿಡಗಳನ್ನು ಕಿತ್ತಾಕಿದ್ದಳು. ರಮ್ಯಾ ಆ ದಿನವಿಡೀ ಊಟವನ್ನು ಮಾಡದೆ ಅಳುತ್ತಲೇ ಇದ್ದಳು. ಅಣ್ಣನಿಗೆ ತುಂಬ ಬೇಸರವಾಗಿತ್ತು. ಹತ್ತಿರ ಬಂದು ಕುಳಿತು ತಲೆ ನೇವರಿಸುತ್ತಾ ಸಮಾಧಾನಿಸಿದ್ದ. ಅದನ್ನು ನೋಡಿ ಅತ್ತಿಗೆಯ ಸಿಟ್ಟು ಮತ್ತಷ್ಟು ಹೇರಿತ್ತು. ರಾತ್ರಿ ಊಟಕ್ಕೆ ಬಡಿಸಲು ಅಣ್ಣ ಕರೆದಾಗಲೂ ಬಾರದೆ ಕೋಣೆಯ ಬಾಗಿಲಿಗೆ ಚಿಲಕವಿಕ್ಕಿ ಮಲಗಿಕೊಂಡಳು. ಕರೆದು ಸಾಕಾಗಿ ಅಣ್ಣ ತಾನೇ ತಟ್ಟೆ ಇರಿಸ್ದ. ಅದನ್ನು ಕಂಡು ತಾನೇ ಅಣ್ಣನಿಗೆ ಬಡಿಸಿದ್ದಳು ರಮ್ಯಾ. ಅತ್ತಿಗೆ ಈಗ ತುಂಬ ಬದಲಾಗಿರ್ಬೋದು.
ಮಗುವಿನ ತಾಯಿಯಲ್ವೇ? ಮೊದಲಿನ ಸಿಟ್ಟು ಸೆರಡುವು ಯಾವುದೂ ಇರಲಾರದು. ಒಂದೊಂದೇ ನೆನಪುಗಳು ನುಗ್ಗಿ ಬರತೊಡಗಿ ರಮ್ಯಾಳ ಮನಸ್ಸಿನಂಗಳದಿಂದ ಗತಕಾಲದ ನೆನಪಿನ ಸುರುಳಿ ಬಿಚ್ಚತೊಡಗಿತು. ಮೈಸೂರಿನಲ್ಲಿ ಲಾಯರ್ ಆಗಿದ್ದ ಬೋನೇಂದ್ರ ರಾಯರಿಗೆ ಹಳ್ಳಿಯಲ್ಲಿ ಜಮೀನು ಮನೆ ಇತ್ತು. ಅಪರ್ಣಾಳನ್ನ ಮದುವೆ ಆದ್ಮೇಲೆ ಅವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತಾಯಿತು. ದಿನೇ ದಿನೇ ಅವರ ವೃತ್ತಿಯಲ್ಲಿ ಪ್ರಗತಿ ಕಾಣತೊಡಗಿತ್ತು. ಇಬ್ಬರು ಮಕ್ಕಳು, ರಮೇಶ್, ರಮ್ಯಾ. ರಮೇಶ್ ತನ್ನಂತೆ ಲಾಯರ್ ಆಗಬೇಕೆಂಬುದು ಭುವನೇಂದ್ರ ರಾಯರ ದೂರದ ಆಸೆಯಾಗಿತ್ತು. ಆದರೆ ರಮೇಶನಿಗೆ ಲಾಯರ್ ಆಗಲು ಒಂದಿನಿತೂ ಮನಸ್ಸಿಲ್ಲ. ಅದನ್ನ ತಂದೆ ಎದುರು ನಿಂತು ಹೇಳಲು ಧೈರ್ಯವಿಲ್ಲ. ತಾಯಿಯಾದರೋ ಸಾಧ್ವೀಮಣಿ. ಆಕೆಗೆ ಮನೆಯ ವಿಷಯವೊಂದು ಬಿಟ್ಟರೆ ಬೇರೆ ವಿಚಾರವೇನು ತಿಳಿಯದು. ಅಷ್ಟರಲ್ಲಿ ತಂದೆಯ ಲಾಯರ್ ಮಿತ್ರ ತಮ್ಮ ಮನೆಗೆ ಆಗಾಗ ಬರುವ ಸದಾಶಿವರಾವ್ ಅವನ ನೆನಪಿಗೆ ಬಂದರು. ಒಂದು ದಿನ ಅವರೊಡನೆ ತನ್ನ ಅಳಲನ್ನು ತೊಡ್ಕೊಂಡ. ಅದರ ಪರಿಣಾಮ ಅವನು ಇಂಜಿನಿಯರ್ ಕಾಲೇಜಿಗೆ ಸೇರುವಂತಾಯಿತು. ಬುದ್ಧಿವಂತ ಹುಡುಗ, ಚೆನ್ನಾಗಿ ಓದ್ದ. ಇಂಜಿನಿಯರಿಂಗ್ ಕಾಲೇಜಿನ ಕೊನೆಯ ವರ್ಷದಲ್ಲಿ ಅವನು ಓದ್ತಾ ಇದ್ದಾಗ ಕಾರು ಅಪಘಾತದಲ್ಲಿ ತಾಯಿ ತಂದೆ ಇಬ್ಬರೂ ಮಡಿದರು. ವ್ಯವಹಾರದ ಜ್ಞಾನವೇ ಇಲ್ಲದ ರಮೇಶ ದಿಕ್ಕೆಟ್ಟು ಹೋದ. ಜೊತೆಗೆ ಎಳೆಯ ತಂಗಿ ಬೇರೆ. ಸಂಬಂಧಿಕರಾರು ಅವರ ಹೊಣೆಯನ್ನು ಹೊರಲು ಮುಂದೆ ಬರಲಿಲ್ಲ. ತಂದೆಯ ಬ್ಯಾಂಕ್ ಬ್ಯಾಲೆನ್ಸ್ ಅವನ ವಿದ್ಯಾಭ್ಯಾಸಕ್ಕೆ ಅರ್ಧದಷ್ಟು ಕರಗಿತ್ತು. ಈಗ ತಾಯಿ ತಂದೆಯರ ಉತ್ತರ ಕ್ರಿಯೆಗೆ ಉಳಿದುದೆಲ್ಲವೂ ಸರಿ ಹೋಗಿತ್ತು. ಮುಂದಿನ ಜೀವನಕ್ಕೆ ದಾರಿ ಏನೂ ಇರಲಿಲ್ಲ. ಅಷ್ಟರಲ್ಲಿ ಈಗಲೂ ಅವನ ಸಹಾಯಕ್ಕೆ ಬಂದವರೆಂದರೆ ಲಾಯರ್ ಸದಾಶಿವರಾವ್. ಸ್ನೇಹಿತನ ಮಕ್ಕಳು ತನ್ನ ಮಕ್ಕಳಂತೆಯೇ ಎಂದು ಭಾವಿಸಿದ ಅವರು ಹಳ್ಳಿಯಲ್ಲಿರುವ ಜಮೀನು ಮನೆಯನ್ನ ಅದೇ ಹಳ್ಳಿಯ ಗೌಡನಿಗೆ ಒಳ್ಳೆಯ ಕ್ರಯಕ್ಕೆ ಮಾರಿಸಿದ್ರು. ಹಣವನ್ನ ಬ್ಯಾಂಕಿನಲ್ಲಿ ಇರಿಸಿದ್ರು. ರಮ್ಯಾ ಹಾಗೂ ಮನೆಯ ಸಕಲ ಜವಾಬ್ದಾರಿಯನ್ನ ನೋಡಿಕೊಳ್ಳಲು ತಮ್ಮ ದೂರದ ಸಂಬಂಧಿ ನಂಬಿಕಸ್ತೆ ಜಾನ್ಕಮ್ಮನನ್ನ ಗೊತ್ತು ಮಾಡಿದ್ರು. ಆಕೆ ಬಾಲ ವಿಧವೆ. ತಂದೆ ತಾಯಿಯರಿಲ್ಲದ ತವರಿನ ಅಣ್ಣ ತಮ್ಮಂದಿರ ಆಡಳಿತದಲ್ಲಿ ಮೊದಲೇ ನೊಂದಿದ್ದ ಜಾನ್ಕಮ್ಮನಿಗೆ ಅಸ್ತಿತ್ವವೇ ಇಲ್ಲವಾಗಿತ್ತು. ಇಲ್ಲಿ ಆಕೆಗೆ ಒಳ್ಳೆಯ ಆಶ್ರಯ ಸಿಕ್ಕಿತ್ತು. ರಮ್ಯಾ ರಮೇಶರನ್ನ ತಮ್ಮ ಮಕ್ಕಳಂತೆಯೇ ನೋಡಿದ್ರು. ಅವರು ಅಷ್ಟೇ. ತಾಯಿಯ ಸ್ಥಾನವನ್ನು ತುಂಬಿದ ಜಾನ್ಕಮ್ಮನಲ್ಲಿ ತುಂಬ ಗೌರವ ಅಭಿಮಾನಗಳನ್ನು ಇರಿಸಿಕೊಂಡಿದ್ರು. ಜಾನ್ಕಮ್ಮನ ಆಗಮನದಿಂದ ರಮೇಶನಿಗೆ ಹಾಯಾಗಿ ಉಸಿರಾಡುವಂತಾಯಿತು. ರಮೇಶನಿಗೆ ತಂಗಿಯಲ್ಲಿ ತುಂಬ ಮಮತೆ. ಅವನು ಕಾಲೇಜಿಂದ ಬೇಗ ಮನೆಗೆ ಬಂದರೂ ತಂಗಿ ಶಾಲೆಯಿಂದ ಬಂದ ಮೇಲೆಯೇ ಇಬ್ಬರು ಜೊತೆಗೂಡಿ ತಿಂಡಿ ತಿಂತಾ ಇದ್ರು. ಅವಳು ಶಾಲೆಯಿಂದ ಬರುವುದು ಸ್ವಲ್ಪ ವಿಳಂಬ ಆದರೂ ರಮೇಶ ತಂಗಿಯ ಶಾಲೆಯತ್ತ ನಡೀತಾ ಇದ್ದ. ಅವಳಿಗೆ ಕಷ್ಟವೆನಿಸಿದ ಪಾಠಗಳನ್ನು ಅರ್ಥವಾಗುವಂತೆ ಹೇಳಿಕೊಡ್ತಿದ್ದ. ಅವಳು ಬಯಸಿದ ವಸ್ತುವನ್ನು ಕೂಡಲೇ ತಂದು ಕೊಡ್ತಿದ್ದ. ಅಪರೂಪಕ್ಕೊಮ್ಮೆ ರಮ್ಯಾ ಜ್ವರವೆಂದು ಮಲಗಿದ್ರೆ ಅವನು ಕಾಲೇಜಿಗೆ ಚಕ್ಕರ್ ಹಾಕಿ ತಂಗಿಯ ಬಳಿ ಕೂತ್ಕೋತಿದ್ದ. ತಂಗಿಯ ಸಂತೋಷವೇ ತನ್ನ ಸಂತೋಷವೆಂದುಕೊಳ್ತಿದ್ದ. ಬೆಳಗ್ಗೆಯಿಂದ ಸಂಜೆಯವರೆಗೆ ನಡೆದ ಎಲ್ಲ ವಿಷಯಗಳನ್ನು ತಂಗಿಯೊಡನೆ ಹೇಳುವುದು ಅವನ ದಿನಚರಿಯಲ್ಲಿ ಒಂದಾಗಿತ್ತು. ರಮೇಶನ ಕಾಲೇಜಿನ ಟ್ರಸ್ಟಿಯಾಗಿದ್ದ ಗೋಕುಲ್ದಾಸ್ ಕಾಲೇಜ್ ಕೌನ್ಸಿಲ್ ಸೆಕ್ರೆಟರಿ ಆಗಿದ್ರು. ರಮೇಶನ ಗುಣ, ನಡತೆ ಹಾಗೂ ಹಿರಿಯರಿಗೆ ಅವನು ಕೊಡ್ತಿರುವ ಗೌರವ, ಅಭಿಮಾನ ಇತ್ಯಾದಿ ಗುಣಗಳನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ರು. ಕ್ರಮೇಣ ಅವನ ಇತಿಹಾಸಗಳನ್ನೆಲ್ಲ ತಿಳಿದುಕೊಂಡ್ರು. ರಮೇಶನ ವ್ಯಾಸಂಗ ಮುಗಿದು ಒಂದು ವಾರವಾಗಿತ್ತು. ಗೋಕುಲ್ರು ರಮೇಶ್ನೊಡನೆ ಕೇಳಿದ್ರು, ಮುಂದೇನು ಮಾಡ್ತೀಯಾ? ರಿಸಲ್ಟ್ ಬಂದ್ಮೇಲೆ ತಾನೇ ಆಲೋಚನೆ, ಸಾತ್ವಿಕವಾಗಿ ಉತ್ತರಿಸಿದ ರಮೇಶ, ನಮ್ಮ ಗುರಿ ಏನು? ಪಾಸಾಗಬೇಕೆಂಬುದು ತಾನೆ. ಅಂತೆಯೇ ಒಳ್ಳೆ ಮಾರ್ಕ್ಸ್ನಲ್ಲಿ ಪಾಸಾಗ್ತೀಯ? ಬೆಂತಟ್ಟಿದ್ರು. ಗೋಕುಲರ ಮಾತಿನಂತೆಯೇ 96% ಮಾರ್ಕ್ಸ್ ಬಂದಿತ್ತು ಅವನಿಗೆ. ಒಂದು ತಿಂಗಳೊಳಗೆ ಗೋಕುಲರು ತಮ್ಮ ಎಲೆಕ್ಟ್ರಾನಿಕ್ ಫ್ಯಾಕ್ಟರಿಯಲ್ಲಿ ಹೆಮ್ಮಡಿಯಾಗಿ ರಮೇಶ್ನನ್ನು ನೇಮಕ ಮಾಡಿಕೊಂಡ್ರು. ಬಹಳ ಸುಲಭವಾಗಿ ಅದು ಓದು ಮುಗ್ದೊಡನೆ ಕೆಲಸ ಸಿಕ್ಕಿದ್ದು ರಮೇಶನಿಗೆ ಹೇಳಲಾರದ ಸಂತೋಷವಾಗಿತ್ತು. ಕೆಲಸ ಸಿಕ್ಕಿದ ಸಂತೋಷಕ್ಕಾಗಿ ತಂಗಿಗೂ ಜಾನ್ಕಮ್ಮನಿಗೂ ಹೊಸ ಬಟ್ಟೆಯನ್ನು ಖರೀದಿಸಿದ. ಮನೆಯಲ್ಲಿ ಸಿಹಿ ಅಡುಗೆ ಮಾಡಿದ್ರು. ಜಾನ್ಕಮ್ಮ, ಅಣ್ಣ, ತಂಗಿ ಇಬ್ಬರು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಬಂದ್ರು. ಮನೆಯ ಸದಸ್ಯರೆಲ್ಲರೂ ಪರಸ್ಪರ ಸಂತಸವನ್ನು ಹಂಚಿಕೊಂಡ್ರು. ರಮೇಶನ ಒಳ್ಳೆಯ ಗುಣಕ್ಕೆ ಮಾರು ಹೋದ ಗೋಕುಲರು ತಮ್ಮ ಒಬ್ಬಳೇ ಮಗಳು ಸೌಂದರ್ಯ ರಾಶಿ ಅನುರಾಧಳನ್ನ ರಮೇಶನಿಗೆ ಕೊಟ್ಟು ಮದುವೆ ಮಾಡುವ ಯೋಚನೆ ಮಾಡಿದ್ರು. ಒಂದು ದಿನ ಅವನನ್ನ ಮನೆಗೆ ಕರೆಸಿಕೊಂಡ್ರು. ಮಗಳನ್ನ ಕರೆದು ಅವನಿಗೆ ಪರಿಚಯಿಸಿದ್ರು ಮತ್ತು ನೇರವಾಗಿ ಮಾತಿಗೆಳಿದ್ರು. ನೋಡು ರಮೇಶ್, ನಾನು ಸುತ್ತಿ ಬಳಸಿ ಮಾತಾಡೋನಲ್ಲ, ನೇರವಾಗಿ ಹೇಳ್ತೀನಿ. ಇವಳು ನನ್ನ ಒಬ್ಬಳೇ ಮಗಳು ಅನುರಾಧ. ಇವಳಿಗೆ 2 ವರ್ಷವಷ್ಟೇ ತಾಯಿಯ ಮಮತೆ ಸಿಕ್ಕಿದ್ದು. ಆಮೇಲೆ ಅವಳ ತಾಯಿ ಏನೋ ದೊಡ್ಡ ಕಾಯಿಲೆಯಿಂದ ನರಳಿದಳು. ಎಷ್ಟೇ ಮುದ್ದು ಮಾಡಿದ್ರೂ ಪ್ರಯೋಜನವಾಗಲಿಲ್ಲ. ಹಾಗೂ ಹೀಗೂ 2 ವರ್ಷಗಳವರೆಗೆ ಬದುಕಿದ್ದಳು. ಎಷ್ಟೋ ಜನ ನನ್ನನ್ನು ಮರು ಮದುವೆಗಾಗಿ ಒತ್ತಾಯಿಸಿದ್ರು. ನನ್ನ ಈ ಮಗಳಿಗೋಸ್ಕರ ಈ ವಿಷಯವನ್ನು ತಳ್ಳಿ ಹಾಕ್ತೆ. ನಾನು ಇವಳನ್ನು ಮುದ್ದಿನಿಂದ ಸಾಕಿ ಬೆಳೆಸ್ತೆ. ಅದರ ಪರಿಣಾಮ ಇವಳು ಸ್ವಲ್ಪ ಹಠಮಾರಿಯಾಗಿದ್ದಾಳೆ ಎನ್ನುತ್ತಾ ಮಗಳ ಮುಖ ನೋಡಿ ನಕ್ರು. ಮತ್ತೆ ಮಾತನ್ನ ಮುಂದುವರಿಸಿದ್ರು. ರಮೇಶ್, ಅನುರಾಧಾಳಿಗೆ ಪದವಿ ಪರೀಕ್ಷೆ ಮುಗೀತು. ಇನ್ನೂ ಅವಳ ಮದುವೆಯದೊಂದೇ ಯೋಚನೆ. ಉತ್ತಮ ಗುಣ, ನಡತೆಯ ಹುಡುಗನೊಬ್ಬನನ್ನ ಅರಸ್ತಾ ಇದ್ದೆ. ನನ್ನ ಕನಸಿನಂತೆ ನೀನೀಗ ಸಿಕ್ಕಿದ್ದೀಯ.
ನಿನಗೊಪ್ಪಿಗೆ ಆದರೆ ನಿನ್ನನ್ನು ಅಳಿಯನನ್ನಾಗಿ ಮಾಡ್ಕೊಳ್ಬೇಕೆಂದ್ಕೊಂಡಿದ್ದೀನಿ ಅನ್ನುತ್ತಾ ರಮೇಶನ ಮುಖವನ್ನೇ ನೋಡಿದ್ರು. ಸರ್, ನಾನಿನ್ನು ಮದುವೆ ಬಗ್ಗೆ ಯೋಚನೆಯನ್ನೇ ಮಾಡಿಲ್ಲ. ಅದು ಅಲ್ಲದೆ ತಂದೆ ತಾಯಿ ಇಲ್ಲದ ನನ್ನ ತಂಗಿ ಗೊತ್ತಯ್ಯ, ನಿನ್ನ ಮದುವೆ ಆದಮೇಲೆ ಅವಳದ್ದು ಮಾಡೋಣವಂತೆ. ಇನ್ನೂ ಅವಳ ಹೈಸ್ಕೂಲ್ ಕಲಿಕೆ ಮುಗಿಲಿಲ್ಲ. ಪ್ರಶ್ನಾರ್ಥಕವಾಗಿ ಅವನನ್ನೇ ನೋಡಿದ್ರು. ಸರ್, ಯಾವುದಕ್ಕೂ ಸ್ವಲ್ಪ ಟೈಮ್ ಕೊಡಿ, ಯೋಚಿಸಿ ಹೇಳ್ತೀನಿ ಎಂದು ಅವರಿಂದ ಬೀಳ್ಕೊಂಡ. ಮನೆಗೆ ಬಂದು ಜಾನಕಮ್ಮನಲ್ಲಿ ಎಲ್ಲ ವಿಷಯವನ್ನು ಹೇಳ್ದ. ಜಾನಕಮ್ಮನವರು ಸದಾಶಿವರಾಯರನ್ನು ಕರೆಸಿ ಎಲ್ಲ ವಿಚಾರವನ್ನು ಚರ್ಚಿಸಿದರು. ಅಂತೂ ಎಲ್ಲರ ಒಪ್ಪಿಗೆಯ ಮೇರೆಗೆ ರಮೇಶ್ನೊಂದಿಗೆ ಅನುರಾಧಾಳ ವಿವಾಹವನ್ನು ಮಾಡಿ ಮುಗಿಸಿದ್ರು ಗೋಕುಲರು. ಅಣ್ಣ ತಂದ ಬಗೆ ಬಗೆಯ ಡ್ರೆಸ್ಗಳನ್ನು ತೊಟ್ಟು ರಮ್ಯಾ ಮದುವೆ ಮನೆಯಲ್ಲಿ ಓಡಾಡಿದ್ದು. ಅಣ್ಣನ ಮದುವೆಗೆ ತನ್ನ ಗೆಳತಿಯರನ್ನೆಲ್ಲ ಕರೆದಿದ್ದಳು. ಒಬ್ಬೊಬ್ಬಳನ್ನಾಗಿ ಅತ್ತಿಗೆಗೆ ಪರಿಚಯಿಸಿದಳು. ರಮ್ಯಾಳ ನೆಲೆ ನುಡಿಯಲ್ಲಿ ತನ್ನ ಮನೆಗೆ ಅತ್ತಿಗೆಯೊಬ್ಬಳು ಬರುವ ಸಂಭ್ರಮ ಎದ್ದು ಕಾಣ್ತಿತ್ತು. ರಮ್ಯಾಳ ಸಡಗರ ಸಂಭ್ರಮ ಹೆಚ್ಚು ದಿನ ಉಳಿಲಿಲ್ಲ. ಮದುವೆಯಾಗಿ ಬಂದ ಅತ್ತಿಗೆ ಮತ್ಸರದ ಮೂಟೆಯನ್ನೇ ಹೊತ್ತು ತಂದಿದ್ದಳು. ರಮೇಶ ತಂಗಿಯೊಂದಿಗೆ ಪ್ರೀತಿಯಿಂದ ಇರುವುದನ್ನು ಆಕೆ ಸಹಿಸ್ತಾ ಇರಲಿಲ್ಲ. ರಮ್ಯಾಳ ಮೇಲೆ ಇಲ್ಲಸಲ್ಲದ ಚಾಡಿ ಹೇಳಿ ರಮೇಶನ ಮನಸ್ಸನ್ನು ತಿರುಗಿಸಲು ಪ್ರಯತ್ನಿಸಿದಳು. ಏನಾದರೊಂದು ಕಾರಣ ಹುಡುಕಿ ರಮ್ಯಾಳೊಡನೆ ಜಗಳ ಕಾಯ್ತಾ ಇದ್ದಳು. ಮಧ್ಯವರ್ತಿಯಾಗಿ ಬಂದ ಜಾನಕಮ್ಮನೊಡನೆಯೂ ರೇಗ್ತಾ ಇದ್ದಳು. ಗಂಡ ತನ್ನೊಬ್ಬಳ ಸ್ವತ್ತು, ಅವನ ಪ್ರೀತಿ ವಿಭಜನೆಯಾಗದಂತೆ ಎಚ್ಚರ ವಹಿಸಬೇಕೆಂದುಕೊಂಡ ಅನುರಾಧ ಆದಷ್ಟು ಬೇಗನೆ ರಮ್ಯಾಳನ್ನ ಮನೆಯಿಂದ ಓಡಿಸ್ಬೇಕೆಂದುಕೊಂಡಳು. ಅನುರಾಧ ಆ ಮನೆಗೆ ಬಂದು ನೆಟ್ಟಗೆ 2 ತಿಂಗಳು ಕಳೆಯಲಿಲ್ಲ. ಅವಳ ಉಪಟಳವನ್ನ ತಾಳಲಾರದ ಜಾನಕಮ್ಮ ಊರಿಗೆ ಹೊರಟೋಗಿದ್ರು. ಅವರು ಹೋದ್ಮೇಲೆ ರಮ್ಯಾಳಿಗೆ ಒಂಟಿತನ ಮತ್ತು ಕಾಡಿತ್ತು. ಅನುರಾಧ ಊಟ ತಿಂಡಿ ಸಮಯದಲ್ಲಿ ಕೂಡ ರಮ್ಯಾಳನ್ನ ಕರಿತಾ ಇರಲಿಲ್ಲ. ರಮೇಶನಿಗೆ ತಂಗಿಯನ್ನ ಬಿಟ್ಟು ಊಟ ಮಾಡುವಾಗ ಗಂಟ್ಲಲ್ಲಿ ಇಳಿತಾ ಇರಲಿಲ್ಲ. ಆಡಲೂ ಆಗದೆ ಅನುಭವಿಸಲೂ ಆಗದೆ ವಿಲಿ ವಿಲಿ ಒದ್ದಾಡಿದ ರಮೇಶ ತನ್ನ ಹೆಂಡತಿಯಿಂದಲೇ ತಂಗಿ ಶೋಷಣೆಗೊಳಗಾಗುವುದನ್ನು ಕಂಡು ಮೂಕನಾದ. ರಮ್ಯಾ 10ನೇ ತರಗತಿಯಲ್ಲಿ ಪಾಸಾಗಿದ್ದಳು. ತನ್ನ ಗೆಳತಿಯರೆಲ್ಲ ಕಾಲೇಜಿಗೆ ಸೇರುವಾಗ ಅವಳಿಗೂ ಆಸೆ ಆಯಿತು. ಧೈರ್ಯ ವಹಿಸಿ ಒಂದು ದಿನ ಅಣ್ಣನೊಡನೆ ಹೇಳಿದಾಗ ಅದಕ್ಕೆ ಭದ್ರ ಕಾಳಿಯಾದಳು. ತನಗೆ ಲಭ್ಯವಿಲ್ಲದ ಅನೇಕ ಆಸೆಗಳ ಪುಂಜಗಳನ್ನು ಮನಸ್ಸಿನಲ್ಲಿ ಹೊತ್ತು ಕನಸು ಕಾಣುವುದೇ ರಮ್ಯಾಳಿಗೆ ಈಗ ಉಳಿದಿರುವ ದಾರಿ. ಹಾಗೂ ಹೀಗೂ 2 ವರ್ಷಗಳು ಸಂದವು. ರಮೇಶ ತಂಗಿಗಾಗಿ ಗಂಡಿನ ಬೇಟೆಯಲ್ಲಿ ತೊಡಗಿದ್ದ. ಅವಳನ್ನ ಮದುವೆ ಮಾಡಿಕೊಟ್ರೆ ಮನೆಯಲ್ಲಿ ಶಾಂತಿ ನೆಮ್ಮದಿಯಾದರೂ ಇರ್ಬೋದೆಂದು ಭಾವಿಸಿದ. ಪತ್ನಿಯ ಕೈಗೊಂಬೆಯಾಗಿದ್ದ ರಮೇಶ ಆಟೋ ಚಾಲಕನೊಬ್ಬನಿಗೆ ತಂಗಿಯನ್ನ ದೇವಸ್ಥಾನವೊಂದರಲ್ಲಿ ಧಾರೆ ಎರೆದು ಕೈ ತೊಳೆದುಕೊಂಡ. ರಮ್ಯಾಳ ಕನಸಿನ ಸೌಧ ಕುಸಿದು ಬಿದ್ದಿತ್ತು. ಅವಳೊಳಗಿನ ಭಾವನೆಗಳೆಲ್ಲ ಸುಟ್ಟು ಕರಕಲಾಗಿದ್ದವು. ನಿತ್ಯ ಮಿಡಿಯುವ ಕಣ್ಣೀರಿನೊಂದಿಗೆ ಮನದೊಳಗಿನ ಚಿಂತನೆಗಳು ಸ್ಪರ್ಧಿಸ್ತಾ ಇದ್ದವು. ತಾಯಿ ತಂದೆಯರ ಜೊತೆ ತನ್ನನ್ನೂ ಕೊಲ್ಲದ ವಿಧಿಯನ್ನ ಮನಸಾರೆ ಅಳೆದಳು. ಎಲ್ಲದಕ್ಕೂ ಪರಿಹಾರವೆನ್ನುವಂತೆ ಮೌನದ ಮುಸುಕು ಒದ್ದಳು. ರಮ್ಯಾಳ ಪತಿ ಜಗದೀಶನಿಗೆ ವಿದ್ಯೆ ಐಶ್ವರ್ಯ ಇಲ್ಲದೆ ಇದ್ರೂ ಪ್ರೀತಿಗೇನು ಕೊರತೆ ಇರಲಿಲ್ಲ. ಗುಣದಲ್ಲಿ ಅಪರಂಜಿ. ಅವನ ತಾಯಿಯೂ ಅಷ್ಟೇ ಸೊಸೆಯನ್ನ ಮಗಳಂತೆಯೇ ಪ್ರೀತಿಸಿದಳು. ಇನ್ನೇನು ಬೇಕು ರಮ್ಯಾಳಿಗೆ? ಅವರಿಬ್ಬರ ಸಾಂಗತ್ಯದಲ್ಲಿ ಬೇಸರವನ್ನೆಲ್ಲ ಮರೆತು ಹೊಸ ಜೀವನಕ್ಕೆ ಹೊಂದ್ಕೊಂಡಳು. ಬಾಡಿಗೆ ಮನೆಯಲ್ಲಿ ಹೆಚ್ಚೇನು ಕೆಲಸವಿಲ್ಲದಿದ್ದರಿಂದ ಹೊಲಿಗೆ ತರಗತಿಗೆ ಸೇರಿಕೊಂಡಳು. ಬಹಳ ಬೇಗನೆ ಹೊಲಿಗೆಯಲ್ಲಿ ಪರಿಣಿತಿ ಹೊಂದಿ ಒಂದು ಮಿಷಿನ್ ಕೊಂಡು ಬಟ್ಟೆ ಹೊಲಿದು ಸಂಪಾದಿಸತೊಡಗಿದಳು. ಸಂಸಾರಕ್ಕಾಗಿ ದುಡಿಯುವ ಸೊಸೆ ಮೇಲೆ ಅತ್ತೆಗೆ ಇನ್ನಿಲ್ಲದ ಅಭಿಮಾನ. ಜಗದೀಶ್ ಆಟೋವನ್ನ ಮಾರಿ ಪುಟ್ಟದಾಗಿ ತರಕಾರಿ ಅಂಗಡಿಯೊಂದನ್ನು ತೆರೆದ. ಊರೊಳಗಿನ ತರಕಾರಿ ಎಲ್ಲ ಅವನ ಅಂಗಡಿಗೆ ಬರತೊಡಗಿತ್ತು. ವ್ಯಾಪಾರ ಚೆನ್ನಾಗೇ ನಡೀತಾ ಇತ್ತು. ಹೊರ ಊರಿನಿಂದಲೂ ತರಕಾರಿ ಎಳನೀರನ್ನು ಕೊಂಡು ವ್ಯಾಪಾರ ನಡೆಸ್ದ. ದಿನ ಕಳೆದಂತೆ ಬಿಡುವಿಲ್ಲದ ವ್ಯಾಪಾರವಾಗತೊಡಗಿತು. 2 ಹುಡುಗರನ್ನ ಕೆಲಸಕ್ಕಿಟ್ಕೊಂಡ. ಇದೆಲ್ಲವೂ ರಮ್ಯಾಳ ಕಾಲ್ಗುಣ ಎಂದು ಅಕ್ಕಪಕ್ಕದವರೊಡನೆ ಅತ್ತೆ ಹೇಳಿ ಸಂತೋಷ ಪಡ್ತಾ ಇದ್ದಳು. ರಮ್ಯಾ ಗರ್ಭಿಣಿಯಾಗಿದ್ದಾಗ ಎಲ್ಲ ಹೆಣ್ಮಕ್ಳಂತೆ ಆಕೆಗೂ ತವರಿನ ನೆನಪು ನುಗ್ಗಿ ಬರ್ತಿತ್ತು. ಹೇಗೂ ಎತ್ತ ತಾಯಿ ಇಲ್ಲ, ಅಣ್ಣನಾದರೂ ಒಮ್ಮೆ ಬರ್ತಾ ಇದ್ರೆ ಎಂದು ಆಕೆಗೆ ಅನ್ನಿಸ್ದೇ ಇರಲಿಲ್ಲ. ಬಳೆ ತೊಡಿಸುವ ವೇಳೆಗಾದರೂ ಬಂದೇ ಬರ್ತಾರೆ ಅಂದ್ಕೊಂಡಳು. ಅಕ್ಕಪಕ್ಕದವರ ಸಂಬಂಧಿಕರು ಅನೇಕರು ಮೈಸೂರಿನಲ್ಲಿದ್ದರು. ಪ್ರತಿಯೊಂದು ಸಮಾಚಾರಗಳು ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ರವಾನೆ ಆಗ್ತಿರುವಾಗ ರಮ್ಯಾಳ ವಿಷಯ ಅಣ್ಣ ಅತ್ತಿಗೆಯರಿಗೆ ತಿಳಿದಿರುತ್ತದೆಯೇ? ತಾನು ಪಡೆದುಕೊಂಡು ಬಂದದ್ದೇ ಅಷ್ಟು ಎನ್ಕೊಂಡಳು. ಸೊಸೆಯ ಮನದಿಂಗಿತವನ್ನರಿತ ಅತ್ತೆ ಹಸಿರು ಸೀರೆ ಹಸಿರು ಬಳೆ ತರಿಸಿ 4 ಜನ ಮುತ್ತೈದರನ್ನ ಕರೆಸಿ ಹುಡಿ ತುಂಬಿ ಬಳೆ ತೊಡಿಸುವ ಶಾಸ್ತ್ರ ಮಾಡಿಸಿದ್ರು. ಬಸ್ ಗಕ್ಕರೆ ನಿಂತಾಗ ಎದುರುಗಡೆಯ
ಸೀಟಿನ ಸರಳಿಗೆ ಹಣೆ ತಾಗಿದೊಡನೆ ರಮ್ಯಾ ವಾಸ್ತವಕ್ಕಿಳಿದಳು. ತಿರುವೊಂದರಲ್ಲಿ ಎದುರುಗಡೆಯಿಂದ ಬಂದ ಭಾರೀ ಲಾರಿಯೊಂದು ಡಿಕ್ಕಿಯಾಗುವುದನ್ನು ತಪ್ಪಿಸಲು ಹರಸಾಹಸ ಮಾಡಿದ್ದ ಚಾಲಕ. ಅಷ್ಟರಲ್ಲಿ ಮಗ ಅಜಯ್ನು ಎಚ್ಚರಗೊಂಡ. ಮೈಸೂರು ಸಮೀಪಿಸಿತ್ತು. ಜಗದೀಶನು ಬಂದಿದ್ರೆ ಎಷ್ಟು ಚೆನ್ನಾಗಿತ್ತೆಂದು ಅನೇಕ ಬಾರಿ ಅವಳ ಮನಸ್ಸಿಗೆ ಬಂದಿತ್ತು. ಜಗದೀಶ ಬಡವನಾದರೂ ಸ್ವಾಭಿಮಾನಿಯಾಗಿದ್ದ. ಅವನನ್ನು ಯಾರು ಆದರ ಅಭಿಮಾನದಿಂದ ಕಾಣುವುದಿಲ್ವೋ ಅವನೆಂದೂ ಅಲ್ಲಿಗೆ ಹೋಗ್ತಿರಲಿಲ್ಲ. ಬಸ್ಸಿನಿಂದಿಳಿದು ಒಂದು ಕೈಯಲ್ಲಿ ಸೂಟ್ ಕೇಸ್, ಇನ್ನೊಂದು ಕೈಯಲ್ಲಿ ಮಗನ ಕೈ ಹಿಡಿದು ಆಟೋವೊಂದನ್ನ ಏರಿದಳು. ಹೋಗಲಿರುವ ಸ್ಥಳವನ್ನ ಚಾಲಕನಿಗೆ ಸೂಚಿಸಿದಳು. ಅಣ್ಣನ ಮಗು ತುಂಬಾ ಮುದ್ದಾಗಿರ್ಬೋದು. ಅದ್ಕೆಯ ಸೌಂದರ್ಯವು ಅಣ್ಣನ ಗುಣವೂ ಮಗುವಿಗೆ ಬಂದಿದ್ರೆ ಚೆನ್ನಾಗಿರುತ್ತೆ ಎಂದು ಮನದಲ್ಲೇ ಅಂದುಕೊಂಡಳು. ಬಹಳ ಸಮಯದ ನಂತರ ತನ್ನನ್ನು ಅಣ್ಣ ಅದಕ್ಕೆ ನೋಡ್ತಾ ಇರೋದ್ರಿಂದ ವಾತ್ಸಲ್ಯದಿಂದ ಮಾತಾಡುವರು. ಜಗದೀಶ ಯಾಕೆ ಬರಲಿಲ್ಲ ಅಂತ ಕೇಳುವರು. ಇವನು ನಿನ್ನ ಮಗನ ಹೆಸರೇನು, ತುಂಬ ಮುದ್ದಾಗಿದೆ ಎನ್ನುತ್ತಾ ಅವನ ನೆತ್ತಿ ಮುದ್ದಾಡುವರು. ಇತ್ಯಾದಿ ವಿಷಯಗಳು ರಮ್ಯಾಳ ಮನದೊಳಗೆ ಮಂಥನಗೊಳ್ಳಲಾರಂಭಿಸಿತು. ತವರು ಸಮೀಪಿಸುತ್ತಿದ್ದಂತೆ ಮೈಮನ ಪುಳಕಗೊಂಡಿತು. ಅವಳ ಮನದ ತುಂಬ ನಾನಾ ಬಗೆಯ ತರಂಗಗಳೆದ್ದವು. ಅಣ್ಣನ ಭವ್ಯ ಮಹಲು ಸ್ನೇಹ ಕುಂಜ ಹಸಿರು ತೋರಣದಿಂದ ಸಿಂಗಾರಗೊಂಡಿತ್ತು. ಆಟೋದವನಿಗೆ ಬಾಡಿಗೆ ಎತ್ತಿತ್ತು. ಮಗನ ಕೈ ಹಿಡಿದು ಮುನ್ನಡೆದಳು. ತಾನು ಹುಟ್ಟಿ ಬೆಳೆದ ಮಣ್ಣನ್ನ ಮೆಟ್ಟುತ್ತಿದ್ದಂತೆಯೇ ಅದ್ಯಾವುದೋ ಅವ್ಯಕ್ತ ಆನಂದದಿಂದ ನವ್ಯರಾಗಿ ಕಂಪಿಸಿದಳು. ಬಾಗಿಲಿನಲ್ಲಿಯೇ ಸೊಗಸಾಗಿ ಸಿಂಗರಿಸಿದ ಇಬ್ಬರು ತರುಣಿಯರು ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ರು. ತುಸು ಮುಂದೆ ಹೋದಾಗ ನಿಂಬೆಹಣ್ಣಿನ ಶರಬತ್ತು ಕೊಡಲು ಇನ್ನಿಬ್ರು, ಇನ್ನು ಮುಂದೆ ಹೋದಾಗ ಕೂತುಕೊಳ್ಳಲು ಆಸನ ತೋರಿಸುವವರು ಇನ್ಯಾರು. ಅಣ್ಣ ಅತ್ತಿಗೆಗಾಗಿ ಆಕೆ ಸುತ್ತ ಕಣ್ಣಾಡಿಸಿದಳು. ತುಸು ಹೊತ್ತಿನಲ್ಲಿ ಯಾರೋ ಕಾರ್ನಲ್ಲಿ ಬಂದಿಳಿದ್ರು. ಅಷ್ಟರಲ್ಲಿ ದುತ್ತಿಂದು ಅಣ್ಣ ಅತ್ತಿಗೆಯರು ಪ್ರತ್ಯಕ್ಷರಾದ್ರು. ಅತಿಥಿಗಳು ಕಾರ್ನಿಂದ ಇಳಿಯುತ್ತಿದ್ದಂತೆಯೇ ಇಬ್ಬರು ನಗು ನಗುತ್ತಾ ಮಾತಾಡಿಸಿ ಅವರ ಮಗುವನ್ನೆತ್ತಿ ಮುದ್ದಾಡಿದ್ರು. ರಮ್ಯಾಳ ಪಕ್ಕವೇ ಹಾದು ಹೋದ್ರು. ಅವಳನ್ನವರು ಗಮನಿಸಿದಂತೆ ಕಾಣಲಿಲ್ಲ. ಬುಡಕ್ಕೆ ಬಿದ್ದ ಕೊಡಲಿ ಏಟಿನಿಂದ ತತ್ತರಿಸಿದಳು. ಆದರೂ ಸಾವರ್ಸ್ಕೊಂಡು ಗಡಿಬಿಡಿಯಲ್ಲಿ ನನ್ನನ್ನು ಗಮನಿಸಲಾರರು. ನನ್ನ ಅಣ್ಣ ತಾನೆ, ನಾನು ಆಗಿ ಮಾತಾಡಿಸಿದ್ರಾಯ್ತು ಎಂದುಕೊಳ್ಳುತ್ತಾ ಮೆಲ್ಲನೆ ಮನೆಯೊಳಗೆ ಕಾಲಿರಿಸಿದಳು. ಕನ್ನಡಿಯಂತೆ ಫಳಫಳನೆ ಒಳೆಯುವ ಮಾರ್ಬಲ್ ಹಾಸಿದ ನೆಲ, ದೊಡ್ಡ ಹಾಲ್, ಅಲಂಕಾರದ ಅನೇಕ ವಸ್ತುಗಳು, ನಿಲುವುಗನ್ನಡಿಗಳು, ಪ್ರತಿಯೊಂದು ವಸ್ತುವಿನಲ್ಲಿಯೂ ಶ್ರೀಮಂತಿಕೆ ಎದ್ದು ಕಾಣ್ತಿತ್ತು. ಹೋಗು ಅಣ್ಣನ ಜೊತೆ ಮಾತಾಡು, ಅವಳ ವಿವೇಕ ಎಚ್ಚರಿಸ್ತು. ಅಣ್ಣ ಅದ್ಕೆ ಕರೆದಳು. ಆದರೆ ಧ್ವನಿ ಗಂಟಲಿನಲ್ಲಿಯೇ ಸಿಲುಕಿಕೊಂಡಿತು. ಮತ್ತೊಮ್ಮೆ ತನ್ನ ಇದ್ದ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಅಣ್ಣನ ತೋಳನ್ನ ಮೆಲ್ಲನೆ ಹಿಡಿದು ಅಣ್ಣ ಎಂದಳು. ಪಕ್ಕಕ್ಕೆ ತಿರುಗಿದ ರಮ್ಯಾಳನ್ನ ಕಾಣುತ್ತಲೇ ಅವನ ಕಣ್ಣುಗಳು ಆನಂದದಿಂದ ಅರಳಿದವು. ಬಂದ್ಯಮ್ಮ ಅವನ ಧ್ವನಿಯಲ್ಲಡಗಿದ ವಾತ್ಸಲ್ಯದ ಜೇನನ್ನ ಸವಿದಳು. ಹೌದಣ್ಣ, ಈಗ ತಾನೇ ಬಂದೆ. ಒಮ್ಮೆ ಹೆಂಡತಿಯತ್ತ ನೋಡಿದ ಅಣ್ಣ ಬಹಳ ತಗ್ಗಿದ ಧ್ವನಿಯಲ್ಲಿ ಬಾಮ ಮಹಡಿಗೆ, ಅಲ್ಲೇ ಮಾತಾಡುವ. ಅಣ್ಣನ ಮಾತಿನ ಪೂರ್ತಿಯಾಗುವುದರ ಮೊದಲು ಅಲಂಕೃತಳಾದ ಅತ್ತಿಗೆ ಒಯ್ಯಾರದಿಂದ ಬಂದು, ರೀ ಇಲ್ಲೇನು ಮಾಡ್ತಿದ್ದೀರಾ? ಹೊರಗೆ ಅತಿಥಿಗಳು ಬರ್ತಾನೆ ಇದ್ದಾರೆ, ನೀವು ನೋಡಿದರೆ ಇಲ್ಲಿ ನೆಟ್ಟಗೆ ಬನ್ನಿ ಹೊರಗೆ, ದರ್ಪದ ಆಜ್ಞೆ ಇತ್ತು ಅತ್ತಿಗೆಯ ಧ್ವನಿಯಲ್ಲಿ. ನೋಡೋನು ನಮ್ಮ ರಮ್ಯಾ, ಗೊತ್ತು ಅವಳಂತವರು ಎಷ್ಟೋ ಮಂದಿ ಬಂದು ತಿಂದು ಹೋಗ್ತಾರೆ, ಅದಕ್ಕೆ ಯಾಕೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಹೊರಡಿ. ಅಷ್ಟರಲ್ಲಿ ಚಿಪ್ಪಿನಲ್ಲಡಗಿದ್ದ ಆಮೆಯಂತೆ ರಮೇಶ ತಲೆ ತಗ್ಗಿಸಿ ಹೊರಟು ಹೋದ. ಆ ಮಾತುಗಳನ್ನು ಕೇಳಿಸ್ಕೊಂಡ ರಮ್ಯಾ ಅವಮಾನ, ಕೋಪ, ದುಃಖಗಳಿಂದ ನಖಶಿಕಾಂತ ನಡುಗಿ ಹೋದಳು. ಅಯ್ಯೇ, ದಕ್ಷಿ ಯಾಗಕ್ಕೆ ಬಂದ ದಾಕ್ಷಾಯಿಣಿ ಅಂತಾಯ್ತೆ ತನ್ನ ಪರಿಸ್ಥಿತಿ. ತಂದೆ ಬಹುದೊಡ್ಡ ಯಾಗ ಮಾಡ್ತಿದ್ದಾರೆ, ನಾನು ಹೋಗಲೇಬೇಕೆಂದು ಈಶ್ವರನನ್ನ ಕಾಡಿಬೇಡಿ ಹೊರಟಿದ್ದಳು ದಾಕ್ಷಾಯಿಣಿ. ಹೌದು, ತನಗೂ ಬೇಸರವಾಗಬಹುದೆಂಬ ಒಂದೇ ಒಂದು ಕಾರಣಕ್ಕಾಗಿ ಜಗದೀಶ ಒಪ್ಪಿದ್ದ. ಹೀಗೆ ನೋಡಿದರೆ ನಿಂತ ನೆಲವೇ ಗಿರಿಗಿಟ್ಲೆಯಂತೆ ತಿರುಗುವ ಅನುಭವ ಆಯ್ತು ಅವಳಿಗೆ. ಇನ್ನೇನು ಬಿದ್ದೇ ಬಿಡುತ್ತೇನೆಂದು ಅರಿವಾದಾಗ ಬಾಗಿಲ ಚೌಕಟ್ಟನ್ನು ಹಿಡಿದುಕೊಂಡಳು. ಇನ್ನು ಇಲ್ಲಿ ಒಂದು ಕ್ಷಣವೂ ನಿಲ್ಬೇಡ, ಹೊರಡು. ಮನಸ್ಸು ಎಚ್ಚರಿಸ್ತು. ಬೇಡ ಈಗ ನೀನು ಹೋದ್ರೆ ಅಕ್ಕಪಕ್ಕದವರು ಏನಂದ್ಕೊಂಡಾರು? ಜಗದೀಶನಿಗೆ ಏನಂತ ಉತ್ತರಿಸ್ತೀಯ? ಮತ್ತೊಂದು ಮನಸ್ಸು ನುಡಿಯಿತು. ಇದನ್ನೆಲ್ಲ ಗಮನಿಸಿದ ಅಜಯ್ನಿಗೆ ಅಮ್ಮ ಮುಖ ಸಪ್ಪಗೆ ಮಾಡಿದ್ದು ಕಂಡು ಏನೂ ಆಗಬಾರ್ದು ಆಗಿದೆ. ಅಮ್ಮನನ್ನ ಅವಳ ಅಣ್ಣ ಅದಕ್ಕೆ ಬೈತಿದ್ದಾರೆಂದೆನಿಸಿ ಅಮ್ಮ ಹಸಿವು ಎಂದು ಹಸಿವಿನ ನೆಪ ಮಾಡಿ ಅಳತೊಡಗಿದ್ದ. ಮನಸ್ಸು ಭಾರವಾಗಿದ್ದರೂ ಕಾಫಿ ತಿಂಡಿ ಸರಬರಾಜಾಗ್ತಿದ್ದ ಸ್ಥಳಕ್ಕೆ ಹೋಗಿ ಒಂದಷ್ಟು ತಿಂಡಿಕೊಂಡು ಮಗನಿಗಿತ್ತಳು. ಮನಸ್ಸನ್ನ ಕಲ್ಲಾಗಿಸಿ ಕೂತಳು. ಎಲ್ಲರೂ ಊಟಕ್ಕೆ ಕೂತಾಗ ಅವಳು ಯಾಂತ್ರಿಕವಾಗಿ ಕೂತಳು. ಒಂದಗಳು ಗಂಟಲು ಇಳಿಲಿಲ್ಲ. ದುಃಖ ಹುಮ್ಮಳಿಸಿ ಬರ್ತಿತ್ತು. ಸಂಜೆ ಆಗೋದ್ರೊಳಗೆ ಮತ್ತು 4-6 ಸಲ ಅತ್ತಿಗೆಯಿಂದ ಅವಮಾನಿತಳಾದಳು. ಇಲ್ಲ, ಇನ್ನೊಂದು ಕ್ಷಣ ಇಲ್ಲಿ ನಿಂತರೂ ತನಗೆ ಹುಚ್ಚಿ ಹಿಡಿಯಬಹುದೆನಿಸಿ ಮಗನ ಜೊತೆಯಲ್ಲಿ ನೇರ ಬಸ್ ಸ್ಟ್ಯಾಂಡಿಗೆ ಬಂದಳು. ಊರಿಗೆ ಹೋಗುವ ಬಸ್ ರೆಡಿಯಾಗಿತ್ತು. ಹತ್ತಿ ಕೂತ್ಕೊಂಡಳು. ಪರ್ಸ್ನೊಳಗಿನಿಂದ ಮಗುವಿಗೆ ಕೊಡಲೆಂದು ತಂದಿದ್ದ ಪುಟ್ಟ ಬಂಗಾರದ ಚೈನ್ ಅವಳನ್ನು ಅಣಗಿಸ್ತು. ರಮ್ಯಾಳ ಜೀವನದಲ್ಲಿ ಮತ್ತೂ 20 ವರ್ಷಗಳು ಸಂದವು. ಈಗ ಜಗದೀಶ ತನ್ನ ತರಕಾರಿ ಅಂಗಡಿ ಇರುವ 2 ಮಹಡಿ ಕಟ್ಟಡವನ್ನ ಕ್ರ್ಯಾಕ್ಗೆ ಕೊಂಡ್ಕೊಂಡ. ಮಾತ್ರವಲ್ಲ,
ಪೇಟೆಯಿಂದ 1 ಕಿಲೋಮೀಟರ್ ದೂರದಲ್ಲಿ 10 ಎಕರೆ ಖಾಲಿ ಜಾಗವನ್ನ ಕೊಂಡು ಅದರಲ್ಲಿ ಕಂಪ್ಯೂಟರ್ ಉಪಕರಣಗಳ ಫ್ಯಾಕ್ಟರಿಯೊಂದನ್ನು ಪ್ರಾರಂಭಿಸಿದ್ದ. 100 ಕಾರ್ಮಿಕರು ಆ ಫ್ಯಾಕ್ಟರಿಯಲ್ಲಿ ದುಡಿತಾ ಇದ್ರು. ಕಂಪ್ಯೂಟರ್ ಉಪಕರಣಗಳ ಇಂಜಿನಿಯರ್ ಆಗಿದ್ದ ಮಗ ಅಜಯ್ಗೆ ಫ್ಯಾಕ್ಟರಿಯ ಸಕಲ ಜವಾಬ್ದಾರಿಯನ್ನು ವಹಿಸಿದ್ದ. ಉದ್ಯಮ ಚೆನ್ನಾಗಿ ನಡೀತಾ ಇತ್ತು. 4 ಎಕರೆ ತೆಂಗಿನ ತೋಟದ ಮಧ್ಯೆ ಮೈತ್ರಿ ಎಂಬ ದೊಡ್ಡ ಬಂಗಲೆಯಲ್ಲಿ ಮಹಾರಾಣಿಯಂತಿದ್ದ ರಮ್ಯಾ ನಿಶ್ಚಿಂತೆ ಆಗಿದ್ದಳು. ಅಷ್ಟೆಲ್ಲ ಶ್ರೀಮಂತಿಕೆ ಇದ್ರೂ ಆಕೆ ಶಾಂತ ಸಾಗರದಂತಿದ್ದಳು. ಅಕ್ಟೋಬರ್ ತಿಂಗಳ ಒಂದು ಬೆಳಗು, ಸುಮಾರು 10 ಗಂಟೆಯ ಸಮಯ. ಮಳೆಯ ತುಂತುರು ಹನಿ ಬೀಳ್ತಿತ್ತು. ರಮ್ಯಾ ತನ್ನ ಕನಸಿನ ಕೂಸಾದ ವಿಶಾಲವಾದ ಹೂದೋಟದಲ್ಲಿ ಹೂಗಳ ಸೌಂದರ್ಯವನ್ನ ಕಣ್ಣುಗಳಲ್ಲಿ ತುಂಬಿ ಸಂತಸ ಪಡ್ತಾ ಇದ್ದಳು. ಅವಳ ಮುಖದಲ್ಲಿ ಸಾರ್ಥಕತೆಯ ನಗೆ ಸೂಸ್ತಾ ಇತ್ತು. ಅಷ್ಟರಲ್ಲಿ ಕಾರೊಂದು ಬಂದು ನಿಂತ್ಕೊಂತು. ಅದರಿಂದ ತಲೆ ನೆರೆತ ಓರ್ವ ವ್ಯಕ್ತಿ ಇಳಿದ್ರು. ಹಿಂದೆಯೇ ಒಬ್ಬ ಮಹಿಳೆ ಹಾಗೂ ಆಧುನಿಕ ಉಡುಪು ತೊಟ್ಟ 3 ಹೆಣ್ಮಕ್ಳು ಇಳಿದ್ರು. ಗೇಟಿನ ಬಳಿ ಇದ್ದ ಮುದುಕ ಅಣ್ಣಪ್ಪನಲ್ಲಿ ಏನೇ ಹೇಳಿದಾಗ ಅವನು ಗೇಟ್ ತೆರೆದು ಬೊಚ್ಚು ಬಾಯಿ ಬಿಡುತ್ತಾ ನಿಂತ್ಕೊಂಡ. ರಮ್ಯಾಳಿಗೆ ಅರಿವಿಲ್ಲದೆ ಅವಳ ಕಾಲುಗಳು ಅತ್ತ ಸರಿದವು. ಅವಳ ಕಣ್ಣುಗಳನ್ನೇ ಅವಳಿಗೆ ನಂಬಲಾಗಲಿಲ್ಲ. 20 ವರ್ಷಗಳ ಹಿಂದೆ ನೋಡಿದ ಶ್ರೀಮಂತಿಕೆಯ ಅಹಂಕಾರದಲ್ಲಿ ಕುರುಡಾಗಿ, ಬಂಧುತ್ವದ ಮಹತ್ವ ನರಿಯದೆ ಕಠೋರ ಮಾತುಗಳಿಂದ ನೋಯಿಸಿದ ಅತ್ತಿಗೆ ಇಂದು ತನ್ನ ಮನೆಗೆ ಮನುಷ್ಯತ್ವ ಇಲ್ಲದವರನ್ನ ಮಾನವೀಯತೆಯಿಂದ, ಅದು ತನ್ನ ಮನೆಗೆ ಬಂದಿದ್ದಾಗ ಉಪಚರಿಸುವುದು ಕರ್ತವ್ಯ, ಮನದೊಳಗೆ ಅಂದುಕೊಳ್ಳುತ್ತಾ ನಗೆಯ ಮುಖವಾಡ ಧರಿಸಿದಳು. ಬಂಧುತ್ವವನ್ನ ಮರೆತು ನಿನ್ನನ್ನು ನೋಯಿಸಿದ್ದಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷೆ ವಿಧಿಸಿದ್ನಮ್ಮ, ಇದೋ ಇಲ್ಲೋಡು ಎನ್ನುತ್ತಾ ಅತ್ತಿಗೆ ಭುಜದ ಸುತ್ತ ಒದ್ದ ಸೆರಗನ್ನ ಸರಿಸಿದಳು. ಅಲ್ಲಿ ರೂಪಾಯಿಯಷ್ಟು ಅಗಲದ ಬಿಳಿ ತೊನ್ನು. ಇದರಿಂದಾಗಿ ನಮ್ಮ ಬೆಳೆದು ನಿಂತ 3 ಹೆಣ್ಮಕ್ಳಿಗೂ ಮದುವೆ ಆಗಲಿಲ್ಲ. ಈ ವಿಷಯ ತಿಳಿದು ಇತ್ತೀಚೆಗೆ ಯಾರು ಹೆಣ್ಣು ನೋಡಲು ಬರೋದೇ ಇಲ್ಲ. ಅನುರಾಧ ಅಳುತ್ತಾ ಹೇಳಿದಾಗ ರಮೇಶ ರಮ್ಯಾಳ 2 ಕೈಗಳನ್ನು ಹಿಡಿದು, ಅಮ್ಮ ರಮ್ಯಾ, ನಾನು ಹೆಣ್ಣಿನ ತಂದೆಯಾಗಿ ನಿನ್ನನ್ನು ಅಂಗಲಾಚುತ್ತೇನೆ. ದಯವಿಟ್ಟು ಇಲ್ಲ ಎನ್ಬೇಡ. ನಿನ್ನ ಮಗ ಅಜಯ್ನಿಗೆ ನನ್ನ ದೊಡ್ಡ ಮಗಳನ್ನು ತಂದ್ಕೊಮ್ಮ. ಅಣ್ಣನ ಮಾತುಗಳನ್ನು ಕೇಳುತ್ತಿದ್ದಂತೆ ರಮ್ಯಾಳ ಮುಖದಲ್ಲಿ ವಿಷಾದದ ನಗೆಯೊಂದು ಮೂಡಿ ಮರೆಯಾಯಿತು. ಮಾತಾಡದೆ ನಿಂತ ರಮ್ಯಾಳ ಭುಜಗಳನ್ನು ಹಿಡಿದು ಅಲ್ಲಾಡಿಸಿ, ರಮ್ಯಾ ಮಾತಾಡು, ಈ ರೀತಿ ಮೌನವಾಗಿದ್ದು ನಮ್ಮನ್ನು ಕೊಲ್ಬೇಡಮ್ಮ. ನಾನು ಪಾಪಿ, ನಿನ್ನ ಕಷ್ಟವನ್ನು ಕಂಡು ನಾನು ಕುರುಡನಾಗಿದ್ದೆ, ನಿನ್ನನ್ನು ಕಡೆಗಣಿಸ್ದೆ, ನನ್ನನ್ನು ಕ್ಷಮಿಸಮ್ಮ. ನನ್ನನ್ನು ಸಾಧ್ಯವಾದಷ್ಟು ಬೈಯಿ ನಿಂದಿಸು, ಆದರೆ ಈ ಮೌನ ಮಾತ್ರ ನಾನು ಸಹಿಸೋದಿಲ್ಲ. ಮಾತಾಡು ರಮ್ಯಾ, ಅಣ್ಣ ದಯನೀಯವಾಗಿ ಹೇಳ್ದ. ರಮ್ಯಾ ಮೌನವನ್ನ ಮುರಿದಳು. ಯಾವುದಕ್ಕೂ ತಂದೆ ಮಗ ಫ್ಯಾಕ್ಟರಿಯಿಂದ ಬರಲಿ, ಮಾತಾಡುವಂತೆ ಅಣ್ಣ. ಬಾಳ ಸಂಗಾತಿಯನ್ನ ಆರಿಸ್ಕೊಳ್ಳೋದು ಅವ್ರವ್ರಿಗೆ ಬಿಟ್ಟದ್ದು, ಅದರಲ್ಲಿ ಒತ್ತಾಯವಿಲ್ಲ. ಸರಿಯಮ್ಮ ಎಂದ ಅಣ್ಣ ತಂಗಿಯ ಶ್ರೀಮಂತಿಕೆಯ ವೈಭವನ್ನ ಬೆರಗಾಗಿ ನೋಡ್ದ. 1/4 ಗಂಟೆಯಲ್ಲಿ ತಂದೆ ಮಗ ಕಾರ್ನಿಂದ ಬಂದಿಳಿದ್ರು. ಅಪರಿಚಿತರನ್ನ ಕಂಡು ತಂದೆ ಮಗ ಮಿಕ್ಕಿ ಮಿಕ್ಕಿ ನೋಡಿದ್ರು. ಅಜಯ್ ನಿನ್ನ ಸೋದರ ಮಾವ ಕಣೋ, ಮೈಸೂರಿನಲ್ಲಿದ್ದಾರೆ ನೋಡು, ನೆನಪಿದ್ಯಾ ಎಂದಾಗ ಇಲ್ಲ ಎನ್ನುವಂತೆ ತಲೆ ಆಡಿಸಿ ಮಹಡಿ ಏರ್ದ. ಊಟದ ಬಳಿಕ ಅಜಯ್ನನ್ನ ಕರೆದು ಅಣ್ಣ ಅತ್ತಿಗೆ ಬಂದ ವಿಚಾರವನ್ನ ಸೂಕ್ಷ್ಮವಾಗಿ ಮಗನಿಗೆ ತಿಳಿಸಿದಳು. ರಮ್ಯಾ ಅಜಯ್ನ ಮನಸ್ಸು 20 ವರ್ಷಗಳ ಹಿಂದಕ್ಕೆ ಸರಿದು ನೆನಪಿನಾಳಕ್ಕಿಳಿದು ಕೆದಕತೊಡಗಿತ್ತು. ತಾಯಿಯೊಂದಿಗೆ ಮೈಸೂರಿಗೆ ಪ್ರಯಾಣ ಮಾಡಿದ್ದು, ಅಲ್ಲಿ ಅತ್ತೆ ಅಮ್ಮನನ್ನ ಏನೇನೋ ಅಂದದ್ದು, ಅಮ್ಮ ಮುಖ ಬಾಡಿಸಿ ಕುಳಿತದ್ದು, ಅಲ್ಲಿ ಕೆಲವು ಮಕ್ಕಳು ಆರ್ಲಿಕ್ಸ್ ಎನ್ನುತ್ತಾ ಕುಡಿಯುತ್ತಿದ್ದ ತಾನು ಆಸೆಯ ಕಣ್ಣಿನಿಂದ ನೋಡಿ ಆರ್ಲಿಕ್ಸ್ ಅಂದ್ರೆ ಏನಮ್ಮ ಎಂದು ಕೇಳಿದಾಗ ಮಕ್ಕಳ ಜೊತೆ ತಾನು ಗೊಳ್ಳೆಂದು ನಕ್ಕು, ಆರ್ಲಿಕ್ಸ್ ಅಂದ್ರೆ ಅವನಿಗೇನು ಗೊತ್ತು ಆ ಬಡಪಿಂಡಕ್ಕೆ ಎಂದು ತನ್ನ ಮಾವನ ಹೆಂಡತಿ ಅತ್ತೆ ಮೂದಲಿಸಿದಾಗ ತನ್ನ ಮನಸ್ಸು ತುಂಬ ನೊಂದ್ಕೊಂಡದ್ದು. ಅಮ್ಮ ತಲೆ ತಗ್ಗಿಸಿ ಕಣ್ಣೀರಿಟ್ಟದ್ದು. ಊರಿಗೆ ಬಂದಮೇಲೆ ಅಲ್ಲಿ ನಡೆದ ವಿಚಾರವನ್ನೆಲ್ಲ ಅಮ್ಮ ಅಪ್ಪನೊಡನೆ ಹೇಳಿ ಹೊತ್ತದ್ದು. ಅಪ್ಪ ಅಮ್ಮನನ್ನು ಸಮಾಧಾನಿಸಿದ್ದು ಮತ್ತು ಬಹಳ ಸಮಯದವರೆಗೂ ಆಗಾಗ ಅದನ್ನೇ ಹೇಳಿ ಅಳ್ತಾ ಇದ್ದದ್ದು ಎಲ್ಲವೂ ಅಜಯ್ನಿಗೆ ಮಸುಕು ಮಸುಕಾಗಿ ನೆನಪಾಗತೊಡಗಿತ್ತು. ಅದೇ ಅತ್ತೆ ಮಾವ ಇಂದು ತಮ್ಮ ಮನೆಗೆ ಬಂದು ನಮ್ಮ ಮಗಳನ್ನು ಸೊಸೆಯಾಗಿ ಸ್ವೀಕರಿಸಿ ಎಂದು ಬೇಡ್ತಾ ಇದ್ದದ್ದು ಎಂದು ಅರಿವಾದಾಗ ಅವನ ಮನಸ್ಸು ಜ್ವಾಲಾಮುಖಿಯಾಯಿತು. ಮುಷ್ಟಿ ಬಿಗೀತು. ಅಮ್ಮ, ಅವರ ಕಾಯಿಲೆ ನನಗೆ ಪ್ರಶ್ನೆ ಇಲ್ಲ, ಆದರೆ ಅಂದು ನಾವು ಬಡವರಾಗಿದ್ದಾಗ ನಮ್ಮನ್ನು ಅವಮಾನಿಸಲೆಂದೇ ನಮಗೆ ಆಮಂತ್ರಣವಿತ್ತದ್ದು ಎನ್ನುವ ಕಟು ಸತ್ಯ ಸುಳ್ಳೇನಮ್ಮ? ಅಮ್ಮ, ಆಗ ನಾವು ಬಡವರು. ಮನಸ್ಸು, ಬುದ್ಧಿ, ಸಾಮರ್ಥ್ಯ ಎಲ್ಲವೂ ಬಡವನಿಗೆ ಇದೆ. ಹಣವಿಲ್ಲದ ಮಾತ್ರಕ್ಕೆ ಅವನು ನಿಷ್ಪ್ರಯೋಜಕನಾಗುವುದಿಲ್ಲ. ಬರೀ ಹಣ ಎಂಬ ಮಾನದಂಡದಿಂದ ಮನುಷ್ಯನ ಹಳೆಯುವುದು ಮೂರ್ಖತನ. ಐಶ್ವರ್ಯ ಸೌಂದರ್ಯ ಶಾಶ್ವತವಲ್ಲವೆಂದು ಅವ್ರಿಗೆ ಹೇಳಮ್ಮ, ಆವೇಶದಿಂದ ಹೇಳತೊಡಗಿದ್ದ ಅಜಯ್. ಅವನ ದೊಡ್ಡ ಧ್ವನಿಗೆ ಹೊರಗಿನಿಂದ ಎಲ್ಲರೂ ಎದ್ದು ಬಂದರು. ರಮೇಶ ಅಜಯ್ನ 2 ಕೈಗಳನ್ನು ಹಿಡಿದು ದೀನನಾಗಿ, ಅಜಯ್ ನಮ್ಮನ್ನ ಕ್ಷಮಿಸಪ್ಪ, ಅವತ್ತು ನಿಮ್ಮನ್ನ ಕಡೆಗಣಿಸಿದ್ದು ನಿಜ. ಶ್ರೀಮಂತಿಕೆಯ
ಹಮ್ಮಿನಲ್ಲಿ ರಕ್ತ ಸಂಬಂಧವನ್ನೇ ಮರೆತ ಪಾಪಿಯಪ್ಪ ನಾನು ಪಾಪಿ. ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಮಾವನ ಕೈಗಳಿಂದ ತನ್ನ ಕೈಗಳನ್ನೆಳೆದು ತುತ್ತು ತಿನ್ನಿಸಿ ಬೆಳೆಸಿದ ಈ ನನ್ನಮ್ಮನ ಕಣ್ಣೀರು ನನ್ನ ಒಡಲಲ್ಲಿ ಇಂದಿಗೂ ಮಾಯದ ಗಾಯವಾಗುಳಿದಿದೆ. ನಾನು ಚಿಕ್ಕವನಾಗಿದ್ರೂ ಆ ನೆನಪುಗಳೆಲ್ಲ ಇಂದಿಗೂ ನನ್ನ ಮನಸ್ಸಿನಲ್ಲಿ ಹಸಿ ಹಸಿಯಾಗಿದೆ. ಥೂ, ನಿಮ್ಮನ್ನ ಮಾವ ಎನ್ನಲು ಈ ನನ್ನ ನಾಲ್ಗೆ ಒಪ್ತಿಲ್ಲ. ದುಸಿರು ಬಿಡುತ್ತಾ ಕೂಗಾಡ್ತಿದ್ದ ಅಜಯ್. ಸಿಟ್ಟು ಬಂದ್ರೆ ಮಗ ಅಜಯ್ ಮನುಷ್ಯನಾಗಿರುವುದಿಲ್ಲವೆಂದು ಚೆನ್ನಾಗಿ ಅರಿವಿದ್ದ ರಮ್ಯಾ ಮಧ್ಯೆ ಬಾಯಿ ಹಾಕಲು ಬರಲೇ ಇಲ್ಲ. ಜಗದೀಶನ್ನು ಸೇರಿದಂತೆ ಎಲ್ಲರೂ ಭ್ರಮಿತರಂತೆ ನೋಡುತ್ತಲೇ ಇದ್ರು. ಮತ್ತೆ ಮಾತು ಮುಂದುವರಿಸಿದ ಅಜಯ್, ಅಮ್ಮ, ನಾನು ಮದುವೆ ಆಗಬೇಕು ಅಂದ್ಕೊಂಡಾಗ ಖಂಡಿತವಾಗಿಯೂ ಮಾಡ್ಕೋತೀನಿ. ನಮ್ಮ ಹಿಂದೂ ಸಮಾಜದಲ್ಲಿ ಯಾವ ಜಾತಿಯ ಹೆಣ್ಣು ಆಗ್ಬೋದು, ಆದರೆ ಈ ನಿನ್ನ ಅಣ್ಣನ ಮಗಳಂತವಳನ್ನಲ್ಲ. ನಮ್ಮ ಹಿಂದೂ ಸಂಸ್ಕೃತಿಯ ಸಂಕೇತದಂತೆ ಕೂದಲನ್ನ ಮುಡಿ ಕಟ್ಟಿ ಹೂ ಮುಡಿದು ಹಣೆಗೆ ತಿಲಕವಿಟ್ಟು ಕೈಗೆ ಬಳೆಗಳನ್ನ ತೊಟ್ಟು ನಮ್ಮ ಭಾರತದ ಉಡುಗೆಯಾದ ಸೀರೆ ನುಟ್ಟು ನಮ್ಮ ಮನೆಗೆ ಹೊಂದಿಕೊಳ್ಳಲು ಸಾಧ್ಯವಿರುವ ಹೆಣ್ಣನ್ನ ಮಾತ್ರವೇ ನಾನು ಮದುವೆ ಆಗುತ್ತೇನೆ, ನೆನ್ಪಿರ್ಲಿ ಎನ್ನುತ್ತಾ ಯಾರ ಉತ್ತರಕ್ಕೂ ಕಾಯದೆ ದಡದಡನೆ ಮಹಡಿ ಮೆಟ್ಟಿಲಿಳಿದು ಕಾರು ಹತ್ತಿದ. ಧೂಳೆಬ್ಬಿಸುತ್ತಾ ಹೋದ ಕಾರು ಮರೆಯಾಗುವವರೆಗೂ ಎಲ್ಲರೂ ನೋಡುತ್ತಾ ನಿಂತರು. ಅಣ್ಣ, ನಿನ್ನ ಸೋದರಿಯನ್ನ ಮರೆಯದಿರು ಎಂದೆಂದು. ಓ ಅಣ್ಣ, ಒಂದೇ ಬಳ್ಳಿಯ ಹೂಗಳು ನಾವು, ಪ್ರೀತಿಯೇ ನಮಗ ಆಧಾರ. ದೂರದಿಂದ ಹಾಡೊಂದು ತೇಲಿ ಬಂತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.